ಅಕ್ಕ, ನಾನು ಇನ್ನೊಂದು ಸ್ವಲ್ಪ ದಿವಸ ಇಲ್ಲೇ ಇರ್ತೀನಿ. ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದೆ, ಇಲ್ಲೇ ಇರಬೇಕು ಅನ್ಕೊಂಡಿದ್ದೀನಿ. ಇದರಲ್ಲಿ ಕೇಳುವಂಥದ್ದೇನಿದೆ? ನಿಮ್ಮ ಅಕ್ಕನ ಮನೆಯೇ ತಾನೆ? ನಿನ್ನಿದ್ರೆ ಅಂಕುರ್ ಕೂಡ ಖುಷಿ ಆಗತ್ತೆ. ಏನ್ ಹೇಳ್ತೀಯ ಅಂಕುರ್? ಎಲ್ಲಿ ಬಿಸಿ ಇದೀಯಾ? ಹಾ ಅಪ್ಪ, ಹೇಳಿ. ಅಂಕುರ್, ಇವತ್ತು ನಾವು ಒಟ್ಟಿಗೆ ಮಲ್ಕೊಳ್ಳೋಣ. ನಾವು ಮೊಬೈಲಲ್ಲಿ ಗೇಮ್ ಆಡೋಣ. ಹಾ ಸರಿ. ಆಯ್ತು, ಈಗ ಇವನು ಸಾಯಿಸ್ತೀನಿ ನೋಡಿ. ಆಹಾ, ಹುಡುಗಿರಿಂದ ಮೆಸೇಜ್ ಬರಕ್ ಶುರು ಆಯ್ತಾ? ಯಾರೋ ಅದು? ಅಯ್ಯೋ ಇಲ್ಲ ಮಾಮ, ಆ ಥರ ಏನೂ ಇಲ್ಲ. ಇವಳು ಬರೀ ಫೇಸ್ಬುಕ್ ಫ್ರೆಂಡ್ ಅಷ್ಟೇ, ಬೇರೆ ಏನೂ ಇಲ್ಲ. ಫ್ರೆಂಡ್ ಆದ್ರೆ ಸರಿ ಬಿಡು. ಸರಿ, ನಾವ್ ಇವಾಗ ಮಲ್ಕೊಳ್ಳೋಣ. ನೀನ್ ಚೇಂಜ್ ಮಾಡು. ಸರಿ. ಅರೆ, ಬಾತ್ರೂಮಿಗೆ ಏನಕ್ಕೆ ಹೋಗ್ತಾ ಇದ್ಯಾ? ಇಲ್ಲೇ ಚೇಂಜ್ ಮಾಡ್ಕೋ. ನನ್ನ ಹತ್ರ ಏನ್ ನಾಚಿಕೆ? ಹಾ, ನಮಸ್ತೆ ಆಂಟಿ. ನಮಸ್ತೆ ಅಂಕಲ್. ನಮಸ್ತೆ. ಏನಪ್ಪಾ ವಿಷಯ ಮೋಹಿತ್? ತುಂಬಾ ದಿನ ಆದ್ಮೇಲೆ ಬಂದಿದ್ದೀಯಾ? ಅಂಕುರ್ ಜೊತೆ ಏನು ಜಗಳ ಆಗಿಲ್ಲ ತಾನೆ? ಇಲ್ಲ ಇಲ್ಲ ಅಂಕಲ್, ಅಂಕಲ್ ಜೊತೆ ಹೇಗೆ ಜಗಳಾಡ್ಲಿ? ಸ್ಟಡೀಸ್ ಎಲ್ಲ ಹೇಗೆ ಹೋಗ್ತಾ ಇದೆ? ಅಂಕಲ್ ಚೆನ್ನಾಗಿದೆ ಅಂಕಲ್. ಗುಡ್. ಬಾ ಅಂಕಲ್, ಹೋಗೋಣ. ಬಾಯ್ ಪಪ್ಪ. Bye. ಬಾಯ್ ಮಮ್ಮಿ. ಬಾಯ್ ಬಾಯ್. ಮೋಹಿತ್, ನನಗೂ ಒಬ್ಳು ಫ್ರೆಂಡ್ ಸಿಕ್ಕಿದ್ದಾಳೆ ಫೇಸ್ಬುಕ್ಕಲ್ಲಿ. ಓ, ಬಿಸಿ ಅಂತ ನೀನು ಈಗ ಆಟ ಆಡಕ್ಕೂ ಬರ್ತಾ ಇಲ್ಲ ಅಲ್ವಾ? ಮತ್ತೆ ನನ್ನ ಹತ್ರ ಮಾತಾಡಕ್ ನಿನಗೆಲ್ಲಪ್ಪ ಟೈಮ್ ಇದೆ? ಹಲೋ, ನನ್ನ ಕೆಲಸ ಆಯ್ತಾ? ಅಮ್ಮ, ನಾನು ಬರ್ತೀನಿ ಒಂದು 5 ನಿಮಿಷ. ಈಗೆಲ್ಲ ಹೋಗ್ತಿದ್ಯಾ ನೀನು? ಈಗ ತಾನೇ ಸ್ಕೂಲಿಂದ ಬಂದಿದ್ಯಾ, ಬಂದ ತಕ್ಷಣ ಹೊರಗಡೆ ಹೋಗ್ತಿದ್ಯಾ? ಇವನಂತೂ ನನ್ ಮಾನ ಮರ್ಯಾದಿನೇ ತೆಗಿತಿದ್ದಾನೆ. ಇವನಂತೂ ಬರ್ತಾ ಬರ್ತಾ ಆಟ ಆಡು, ಸುತ್ತು, ಇದೇ ಆಯ್ತು. ಓದ್ಕೊಳ್ಬೇಕು ಅನ್ನೋ ಜ್ಞಾನನೇ ಇಲ್ಲ. ಇದನ್ನ ಅವ್ರ ಅಪ್ಪಂಗ್ ಹೇಳಲೇಬೇಕು. ಮಲ್ಬಿಟ್ಟಿದ್ದಾನೆ.
ಮನೇಲಿ ಎಲ್ರು ಕೇಳ್ದೆ ಅಂತ ಹೇಳಿ. ಸರಿ ಬಾವಾ, ನಾನಿನ್ನು ಹೊರಡ್ತೀನಿ. ನನ್ನ ಕೆಲಸ ಮುಗೀತು. ಅಳಿಮಯ್ಯ, ಓದೋ ಕಡೆ ಚೆನ್ನಾಗಿ ಗಮನ ಕೊಡು. ಆಗಾಗ ಬರ್ತಾ ಇರೋ, ಅಂಕುರ್ ಕೂಡ ಖುಷಿ ಆಗತ್ತ. ಇನ್ನು ಬಂದು ಹೋಗೋದಿದ್ದೇ ಇರುತ್ತೆ. ಗುಡ್. ಸರಿ ಬಾವಾ, ನಾನಿನ್ನು ಹೊರಡ್ತೀನಿ. ನೂರ್ಕಾಲ ಚೆನ್ನಾಗಿರಪ್ಪ, ಹೋದ್ಮೇಲೆ ಕಾಲ್ ಆಯ್ತು ಮಾಡು. ಅಕ್ಕ, ಬಾಯ್. ಬಾಯ್. ನಟಾಶಾ ಶರ್ಮಾ. ಇಲ್ಲೂ ಏನು ತೋರಿಸ್ತಾ ಇಲ್ಲ. ಮೆಸೆಂಜರಲ್ಲಿ ಟ್ರೈ ಮಾಡ್ತೀನಿ. ಇದಕ್ಕಿದ್ದಂಗೆ ನಟಾಶಾ ಎಲ್ಲೋದ್ಲು? ಅವಳ ಅಕೌಂಟ್ ಯಾಕೆ ತೋರಿಸ್ತಿಲ್ಲ? ಫ್ರೆಂಡ್ ರಿಕ್ವೆಸ್ಟ್ ಅಲ್ಲಿ ನೋಡ್ತೀನಿ. ಸೆಟ್ಟಿಂಗ್ಸ್ಗೆ ಹೋಗಿ ಫ್ರೆಂಡ್ ಲಿಸ್ಟ್ ನಟಾಶಾ ಎಲ್ಲೂ ಇಲ್ಲ. ಶಿಟ್, ನಟಾಶಾ. ಈಗ ಮುಂದೆ ಏನ್ ಮಾಡಬೇಕು? ನಾನು ಹೇಗೆ ಹೇಳ್ತೀನಿ ಆ ಥರ ಮಾಡು. ಓಕೆ. ಸ್ಟಡೀಸ್ ಎಲ್ಲ ಹೇಗೆ ಹೋಗ್ತಿದೆ ಅಂಕುರ್? ಹಾ ಅಪ್ಪ, ಚೆನ್ನಾಗಿ ನಡೀತಾ ಇದೆ. ನಾನು ಯೋಚನೆ ಮಾಡ್ತಿದ್ದೆ, SSLCಲಿ ನೀನು ಒಳ್ಳೆ ಮಾರ್ಕ್ಸಿಂದ ಪಾಸ್ ಆದ್ರೆ ನಾನು ನಿನ್ನ ಅಡ್ಮಿಷನ್ ಇದಕ್ಕಿಂತ ಒಳ್ಳೆ ಕಾಲೇಜಲ್ಲಿ ಮಾಡಿಸ್ತೀನಿ. ಮತ್ತೆ PUCಲಿ ಒಳ್ಳೆ ಮಾರ್ಕ್ಸಿಂದ ಪಾಸ್ ಆದ್ರೆ ಇಂಜಿನಿಯರಿಂಗ್ಗೆ ನಿನ್ನ ಅಡ್ಮಿಷನ್ ತುಂಬಾನೇ ಈಸಿಯಾಗಿ ಆಗತ್ತೆ. ಅಮ್ಮ ನಿನ್ನ ಯಾಕೆ ಬೈತಾರೆ ಅಂತಂದ್ರೆ, ನೀನು ಚೆನ್ನಾಗಿ ಓದಿ ಇಂಜಿನಿಯರ್ ಆಗ್ಲಿ ಅಂತ. ನಮ್ಮ ಕುಟುಂಬದಲ್ಲಿ ಇಲ್ಲಿವರೆಗೂ ಯಾರು ಕೂಡ ಇಂಜಿನಿಯರ್ ಆಗಿಲ್ಲ. ನಾನ್ ಬಯಸೋದು ನೀನಾಗ್ಲಿ ಅಂತ. ಒಂದ್ ಕೆಲ್ಸ ಮಾಡು, ಇವಾಗ ಮಲಗು. ಬೆಳಿಗ್ಗೆ ಸ್ಕೂಲ್ ಹೋಗ್ಬೇಕಲ್ವಾ? ಹಾ. ಹಲೋ. ಹೇ ಅಂಕುರ್, ನೀನು ಬೆತ್ಲೆ ಫೋಟೋನ ನತಾಶಾ ಕಳ್ಸಿದ್ಯಲ್ಲ, ಅದು ನನ್ನ ಹತ್ರ ಇದೆ. ಈಗ ನಾನೇನು ಹೇಳ್ತೀನಿ ಅದು ನೀನು ಮಾಡಲಿಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮಂಗೆ ಆ ಫೋಟೋದು ಪೋಸ್ಟರ್ ಮಾಡಿ ಕಳಿಸ್ತೀನಿ. ಯಾರು ಮಾತಾಡ್ತಾ ಇರೋದು ನೀವು? ನಾನು ಸಾಯಂಕಾಲ ಮತ್ತೆ ಕಾಲ್ ಮಾಡ್ತೀನಿ. ಫೋನ್ ಎತ್ತು. ಏನಾಯ್ತು ಅಂಕುರ್? ನೀನ್ ಸ್ಕೂಲ್ಗೆ ಹೋಗ್ತಾ ಇಲ್ವಾ? ಅಪ್ಪ, ಇವತ್ತು ನನಗೆ ಯಾಕೋ ಹೊಟ್ಟೆ ನೋವ್ತಾ ಇದೆ. ನಾನು ಇವತ್ತು ರೆಸ್ಟ್ ಮಾಡ್ತೀನಿ. ಸರಿ ಆಯ್ತು. ಅಂಕುರ್, ಅಂಕುರ್, ಡೋರ್ ಓಪನ್ ಮಾಡು. ಕೇಳಿಸ್ತಿಲ್ವಾ ನಿನ್ಗೆ? ಕತ್ತೆ ತಂದು ಇವತ್ತಂತೂ ನೀನ್ ಸ್ಕೂಲ್ಗೆ ಹೋಗಿಲ್ಲ. ಗೊತ್ತಿಲ್ಲ ಡೋರ್ ಹಾಕೊಂಡು ಒಳಗಡೆ ಏನ್ ಮಾಡ್ತಿದ್ದಾನ ಈ ಹುಡ್ಗ. ಡೋರ್ ತೆಗಿ ಅಂಕುರ್. ಏನೂ ಆಗಿಲ್ಲ ಅಮ್ಮ, ನನಗೆ ಹುಷಾರಿಲ್ಲ. ಹೌದಾ? ಹುಷಾರಿಲ್ವಾ ನಿನ್ಗೆ? ಓದೋದನ್ನ ಬಿಟ್ಟು ಬೇರೆ ಕೆಲಸ ಮಾಡು ಅಂದ್ರೆ ಎಲ್ಲ ಕರೆಕ್ಟ್ ಆಗಿರ್ತೀಯ ಅಲ್ವಾ? ಎಕ್ಸಾಮ್ ಹತ್ರನೇ ಇದೆ, ಹುಷಾರಿಲ್ಲ ಅಂತ ರೀಸನ್ ಕೊಡ್ತಿದ್ಯಾ? ನಿಮ್ಮಪ್ಪ ಬರ್ಲಿ, ಇರು ಮಾಡ್ತೀನಿ ನಿನ್ಗೆ. ಈ ನಿನ್ ನಾಟಕಗಳಿದ್ಯಲ್ಲ ನನ್ ಮುಂದೆ ನಡೆಯೋದಿಲ್ಲ. ಅರ್ಥ ಆಯ್ತಾ ನಿನ್ಗೆ? ನಿಮ್ಮಪ್ಪ ಏನೋ ಕೇಳ್ಬೋದು, ನಾನ್ ಕೇಳೋದಿಲ್ಲ. ನಮ್ ಮಾನ ಮರ್ಯಾದೆ ಹಾಳು ಮಾಡ್ತಿದ್ಯಾ? ಹಲೋ. ಹೇ ಅಂಕುರ್, ಇವತ್ತು ಸಾಯಂಕಾಲ 8 ಗಂಟೆಗೆ ಏರ್ಲೈನ್ ಹೋಟೆಲ್ ಕೃಷ್ಣಾಗೆ ಬಂದ್ಬಿಡು. ರೂಮ್ ನಂಬರ್ 202. ಏನ್ ಮಾಡ್ಲಿ ಅಮ್ಮ? ನಾನು ಮೋಹಿತ್ ಮನೆಗೆ ಹೋಗ್ತಾ ಇದ್ದೀನಿ, ಬರೋದಕ್ಕೆ ಸ್ವಲ್ಪ ಲೇಟ್ ಆಗತ್ತೆ. ಹಾ, ಮೋಹಿತ್ ಮನೆಗೆ ಹೋಗ್ಬೇಕು ಅಂದ್ರೆ ನೀನ್ ಚೆನ್ನಾಗ್ ಆಗ್ಬಿಡ್ತೀಯ ಅಲ್ವಾ? ಏನು
ನಿಮ್ಮಪ್ಪ ಪ್ರೀತಿ ಮಾಡಿ ನಿನ್ನನ್ನ ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿದ್ದಾರೆ. ಬುದ್ಧಿ ಹೇಳಕ್ಕೆ ನಾನ್ ಯಾರು? ಹೋಗೇ ಬಿಟ್ನಾ? ನನ್ ಮಾತೆ ಕೇಳೋದಿಲ್ಲ ಅಂತಾನಲ್ಲ, ಏನ್ ಮಾಡ್ಲಿ ಇವನಿಗೆ ನಾನು? ಒಳಗ್ ಬಾ. ನಡಿ ಒಳಗೆ ಬಾ. ಒಳಗೆ ಮಾಮ, ಅಂಕುರ್ ಮಾಮ, ಅಂಕುರ್ ದಯವಿಟ್ಟು ನನ್ನ ಅಳಿಯನ್ ಬಿಟ್ಬಿಡು. ಅವನಿಗೆ ಹೋಗಕ್ಬಿಡು ಪ್ಲೀಸ್. ಏಯ್ ಸುಮ್ನೆರೋ. ಸುಮ್ನೆ ಇಬ್ರು ಅಲ್ಲಿ ಕೂತ್ಕೊಳ್ಳಿ. ಪ್ಲೀಸ್. ಏಯ್ ಕೂತ್ಕೊಳ್ಳೋ. ಮಾಮ, ನಾನು ಏನು ಮಾಡಿಲ್ಲ. ನಟಾಶಾ, ಮಾಮ ನನ್ನಿಂದ ತಪ್ಪಾಗೋಯ್ತು. ನಿನ್ನಿಂದ ಏನ್ ತಪ್ಪಾಗಿದ್ಯೋ ಅದೇ ತಪ್ಪು ನನ್ನಿಂದನೂ ಆಗಿದೆ. ಈಗ ಇವ್ನು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ನನಗೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಮಾಮ, ಏನಾದ್ರೂ ಮಾಡಿ. ಅಪ್ಪ ಅಮ್ಮಂಗೆ ಏನಾದ್ರೂ ಗೊತ್ತಾಗೋದ್ರೆ ಅವ್ರು ನನಗೆ ತುಂಬಾನೇ ಹೊಡಿತಾರೆ. ಮತ್ತೆ ಅಮ್ಮ ಬೇಜಾರ್ ಮಾಡ್ಕೋತಾರೆ. ಏಯ್ ಡೌರಾ ಜಗಳ. ಮಾವ ಅಳಿಯಂದು ಪ್ರೀತಿ ಮುಗ್ದಿದ್ರೆ ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಕಾರ್ಯಕ್ರಮನ ಹೇಳು. ಹೇಳು 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 ಹೇಳು. ಎಲ್ಲಿ ಕೇಳಿಲ್ಲ. ನಡಿ, ನಿನ್ ಬಟ್ಟೆ ಬಿಚ್ಚು. ಬಟ್ಟೆ ಯಾಕೆ ತೆಗಿಬೇಕು? ಏಯ್ ನಾಟಕ ಮಾಡ್ಬೇಡ. ಈಗಲೇ ಕಳಿಸ್ಲಾ ನಿನ್ ಫೋಟೋನ ನಿನ್ ಮನೆಗೆ? ಬೇಡ 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 ಮಾಮ, ಪ್ಲೀಸ್ ಪ್ಲೀಸ್, ಇನ್ನೊಂದ್ಸಲ ಆ ಥರ ಬಿಚ್ಚು. ತೆಗಿತೀನಿ ಬೇಗ. ಈಗ ಪ್ಯಾಂಟ್ ಬಿಚ್ಚು. ಮಾಮ, ಏನಾದ್ರೂ ಮಾಡಿ ಪ್ಲೀಸ್. ಏಯ್ ಅಳೋದ್ ನಿಲ್ಸೋ. ಬಿಚ್ಚು. ನಡಿ, ಆ ಬಟ್ಟೆ ಅಲ್ಲಿಡು. ತೆಗಿಯೋ ಮಾವ. ನೀನು ನಿನ್ ಪೂರ್ತಿ ಬಟ್ಟೆ ತೆಗಿ. ನೀನ್ ಏನ್ ಬೇಕಾದ್ರೂ ನನ್ನ ಹತ್ರ ಮಾಡು. ನನ್ನ ಅಳಿಯನ್ ಬಿಟ್ಬಿಡು ಪ್ಲೀಸ್. ಅಟ್ಲೀಸ್ಟ್ ಬಿಟ್ಬಿಡ್ಬೇಕಾ? ಹೌದಾ? ನಿನ್ ಫೋಟೋನ ನಾಳೆ ಪೇಪರ್ ಅಲ್ಲಿ ಹಾಕಿಸ್ಲಾ? ಪ್ಲೀಸ್. ಏ ಇಲ್ಲಿ ಕೇಳಿಲ್ಲ. ಸುಮ್ನೆ ನಾನು ಹೇಳ್ದಷ್ಟು ಮಾಡು. ಬಿಚ್ಚು. ನಡಿ, ಶುರು ಹಚ್ಕೋ. ಏ ಬೇಗ ಬೇಗ ಕೆಲಸ ಮಾಡಕ್ ಶುರು ಮಾಡಿ. ಟೈಮ್ ತುಂಬಾ ಕಮ್ಮಿ ಇದೆ. ಏ ಮಾಮ, ನಿನ್ನ ಅಳಿಯನ ಬೆಡ್ ಮೇಲೆ ಮಲಗಿಸು. ಮತ್ ಶುರು ಮಾಡ್ಕೋ ಬೇಗ. ಅಂಕುರ್, ಈ ವಿಚಾರ ಯಾರ ಹತ್ರನೂ ಹೇಳ್ಬಿಡ. ನಾನು ಹೊರಡ್ತಾ ಇದ್ದೀನಿ, ನೀನು ಹೊರಟ್ಬಿಡು.